ಏಪ್ರಿಲ್ 23ರಂದು ತಮಿಳುನಾಡು ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು, ಇಂದು ಥಳಿ ವಿಧಾನಸಭಾ ಕ್ಷೇತ್ರದ ಸಿಪಿಐ ಅಭ್ಯರ್ಥಿಯಾದ ಟಿ. ರಾಮಚಂದ್ರರವರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಲು ಹೋಗುತ್ತಿದ್ದ ಸಂದರ್ಭದಲ್ಲಿ ಆನೇಕಲ್ ತಾಲೂಕು ಉಸ್ಕೂರು ಗೇಟ್ ಬಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮಧುರಪ್ಪ ನೇತೃತ್ವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಸ್ಥಳದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ. ಶಿವಣ್ಣ, ವಿಧಾನ ಪರಿಷತ್ ಸದಸ್ಯ ರಾಮೋಜಿಗೌಡರು, ಬಾಮೂಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರ ಲಿಂಗಣ್ಣ, ದೊಡ್ಡಹಗಡೆ ಹರೀಶ್ ಗೌಡ, ಮೋಹನ್ ಬಾಬು, ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಹ್ಯಾಪ್ಕಮ್ಸ್ ಬಾಬುರೆಡ್ಡಿ ಮತ್ತು ಉಲ್ಲಾಸ್ ಬಿ. ಶಿವಣ್ಣ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಯಾರು ಬರ್ಬೇಡ ಹತ್ರ ಮುಂದಿನ ದಿನಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಾಹೇಬರಿಗೆ कांग्रेस पार्टी के मुख्यमंत्री डीके साहब सचिवर बी. शिवಣ್ಣ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ರಿಗೆ ಮುಖ್ಯಮಂತ್ರಿ ಡಿಕೆ ಸಾಹೇಬ್ರಿಗೆ ಭಾರತ್ ಮಾತಾ ಕಿ ಮುಂದಿನ ದಿನಗಳ ಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ದಿನಗಳ ಸಚಿವರು ಬಿ. ಶಿವಣ್ಣ ಅವರಿಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ಸಿಎಂ ಡಿಕೆ ಸಾಹೇಬ್ರಿಗೆ ಮುಂದಿನ ದಿನಗಳ ಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಸ್ವಲ್ಪ ಬರೋಣ, ಸ್ವಲ್ಪ ವೀಡಿಯೋ ಸಿಕ್ಕಲ್ಲ ಬಾಣ, ಸ್ವಲ್ಪ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ರಿಗೆ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ के ಮುಂದಿನ ದಿನ ಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ಸಚಿವರು ಬಿ. ಶಿವಣ್ಣ ಅವರಿಗೆ ನಮ್ಮ ಶಾಸಕರ ಸುಪುತ್ರರಾದ ಉಲ್ಲಾಸ್ ಅವರದು ಹುಟ್ಟುಹಬ್ಬ. ಅದರ ಜೊತೆಗೆ ನಮ್ಮ DCM ಸಾಹೇಬರು ಇವತ್ತು ತಮಿಳುನಾಡಿಗೆ ಪ್ರಚಾರಕ್ಕೆ ಅಂತ ತೆರಳಿದ್ರು. ನಮ್ಮ ಶಾಸಕರು, ನಮ್ಮ ಉಲ್ಲಾಸ್ ಅವರು, ನಮ್ಮ ಶಾಸಕರ PA ಶ್ರೀನಿವಾಸ್ ಅವರು ನಮ್ಮ ಕರೆ ಮಾಡಿ ಇವತ್ತು ಬೆಳಗ್ಗೆ ಇಲ್ಲಿ ಒಂದು ಸನ್ಮಾನ ಇಟ್ಕೊಳ್ಳೋಣ ಅವರಿಗೆ ಸಾಹೇಬ್ರನ್ನ
ಕಳಿಸ್ಕೊಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವೆಲ್ಲ ಕಾರ್ಯಕರ್ತರಿಗೆ ನಾವೊಂದು ಸಂದೇಶ ಕಳಿಸಿ ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿ ನಮ್ಮ ಡಿ ಕೆ ಸಾಹೇಬ್ರನ್ನ ತಮಿಳುನಾಡು ಬಗ್ಗೆ ಕಳಿಸ್ಕೊಟ್ಟಿದ್ದೀವಿ. ಎಲ್ಲರಿಗೂ ವಂದಿಸ್ತೇನೆ. ಚುನಾವಣೆ ತಮಿಳುನಾಡಲ್ಲಿ ಹೆಚ್ಚು ಸೀಟು DMK ಬರ್ಬೋದು, ಬರಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದರೆ ನಮ್ಮ ಕಾಂಗ್ರೆಸ್ ಜೊತೆಯಲ್ಲಿ CPM, ಕಾಂಗ್ರೆಸ್ಸು, DMK ಎಲ್ಲ ಅಲಯನ್ಸ್ ಆಗಿದೆ. ಹಾಗಾಗಿ ನಮ್ಮ ಆಸೆ ಬರಲಿ ಅಂತ ಹಾರೈಸ್ತೀವಿ. ಒಂದನೇದಾಗಿ ಇವತ್ತು ನಮ್ಮ DK ಸಾಹೇಬರು ನಮ್ಮ ಉಸ್ಕೂರು ಗೇಟ್ನಲ್ಲಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ತಮಿಳುನಾಡು ವಿಧಾನಸಭೆ ಒಂದು ಎಲೆಕ್ಷನ್ ಸಮಿತ ಬಂದಿದ್ದರು. ಹಾಗಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರು, ಯುವ ಕಾಂಗ್ರೆಸ್ ಮುಖಂಡರು, ಎಲ್ಲ ಅನ್ಯತಾ ಭಾಷೆ ಎಲ್ಲ ನಮ್ಮ ಮುಖಂಡರು ಬಂದು ಇವತ್ತು ಗೌರವವಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಅವ್ರಿಗೆ ಇವತ್ತು ನಾವೊಂದು ಶುಭ ಹಾರೈಸಿದ್ದೀವಿ. ಅವರು ಎಲೆಕ್ಷನ್ ಮುಂದೆ ತಮಿಳುನಾಡಲ್ಲಿ ಒಂದು ಅಭೂತಪೂರ್ವವಾದ ಅವರೊಂದು ನಾಯಕತ್ವದಲ್ಲಿ ಗೆಲುವು ಸಾಧಿಸಲಿ ಅಂತ ನಾವು ಕೋರ್ಕೊಂತ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ನಮ್ಮ ಎಲ್ಲ ಹಿರಿಯರು ಮತ್ತು ನಮ್ಮ ಯುವ ಮುಖಂಡರಿಗೆ, ಕಾರ್ಯಕರ್ತರು ಬಂಧುಗಳು, ಎಲ್ಲ ನನ್ನ ಸ್ನೇಹಿತರುಗಳಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ನಮ್ಮ KPCC ಅಧ್ಯಕ್ಷರು ಹಾಗೂ ನಮ್ಮ DCM ಸಾಹೇಬರು ಆಗಮಿಸಿದರು. ಹಾಗೂ ಅವರು ಹೋದಂತಹ ಒಂದು ಚುನಾವಣೆಯಲ್ಲಿ ಕೂಡ ಅಭೂತಪೂರ್ವ ಜಯವನ್ನು ಸಾಧಿಸಲಿ, ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಅವರು CM ಆಗಲಿ ಅಂತ ನಾನು ತುಂಬುವುದನ್ನು ಕೇಳ್ಕೊತೀನಿ. ಇವತ್ತಿನ ದಿವಸ ನಮ್ಮ ಮಾನ್ಯ ರಾಜ್ಯದ DCM ಸಾಹೇಬರಾಗಿರ್ತಂಥ DK ಶಿವಕುಮಾರ್ ಸಾಹೇಬರು ಈ ನಮ್ಮ ಗಡಿ ಭಾಗದ ತಮಿಳುನಾಡು ಭಾಗಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸೋ ಒಂದು ಸಂದರ್ಭದಲ್ಲಿ ಬೆಳಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ನಮ್ಮ ಮುದ್ರಣ್ಣವರು, ನಮ್ಮ ಶಾಸಕರ ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಕಾದುಕೊಂಡು ಇವಾಗ ಬಂದು ಬೀಳ್ಕೊಟ್ಟಿದ್ದೀವಿ. ಎಲ್ಲರಿಗೂ ಬೆಳಗ್ಗೆಯಿಂದ ತಾಳ್ಮೆಯಿಂದ ಮೊದಲು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ತಮಿಳುನಾಡಿನ ಮತ ಪ್ರಚಾರ ಮಾಡಲಿಕ್ಕೋಸ್ಕರ ನಮ್ಮ ಆನೇಕಲ್ ಭಾಗದಲ್ಲಿ ಕಾರ್ಗಳ ಮೂಲಕ ಹೋಗ್ತಾ ಇರ್ತಾರೆ. ಅವ್ರನ್ನ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ B. ಶಿವಣ್ಣವರು ಮತ್ತು ಮುದ್ದುರಣ್ಣವರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಅವ್ರನ್ನ ಬರಮಾಡಿಕೊಂಡು ಅವರು ಮತ ಪ್ರಚಾರಕ್ಕೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಶುಭ ಕೋರಿದ್ರಿ. ಅದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ CM ಆಗಲಿ ಅಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಕೇಳ್ಕೊತ ನಮ್ಮ ಜನಪ್ರಿಯ ಶಾಸಕರಾದ B. ಶಿವಣ್ಣವರು ಸಹ ಕ್ಯಾಬಿನೆಟ್ನ ಮಂತ್ರಿಗಳಾಗಲಿ ಅಂದ್ಬಿಟ್ಟು ನಾವು ಸಹ ಎಲ್ಲರೂ DCM ಸಾಹೇಬ್ರ ಹತ್ರ ಮನವಿ ಕೊಟ್ಟಿದ್ದೀರಿ. ಮುಂದಿನಗಳಲ್ಲಿ ನಮ್ಮ B. ಶಿವಣ್ಣವರು ಸಹ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳಾಗಲಿ ಅಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿಯಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳು, ನಮ್ಮ ಆನೇಕಲ್ ತಾಲೂಕಿನ ಜನತೆ ಬೇಡ್ಕೊತೀವಿ. ಸುಮಾರು 9 ಗಂಟೆಯಲ್ಲಿ ನಮ್ಮ ಮಧುರಪ್ಪನವರು ಕರೆ ಮಾಡಿ ಬೆಳಗ್ಗೆ ಈ ಥರ ಇದೆ, ನಮ್ಮ ಶಾಸಕರು ಹೇಳಿದರೆ ಬರ್ತಾರೆ ಬನ್ನಿರಿ ಅಂತ ಹೇಳಿದ ತಕ್ಷಣ ನಮ್ಮ ತಾಲೂಕಿನ ಯುವ ಪಡೆನೇ ಬಂದು ಬೆಳಗ್ಗೆಯಿಂದ 9 ಗಂಟೆಯಿಂದ ಕಾದು ಅವ್ರ ನೇತೃತ್ವದಲ್ಲಿ ಇವತ್ತು ಉಸ್ಕೂರು ಗೇಟಲ್ಲಿ ನಾವೆಲ್ಲ ಸೇರಿದ್ದೇವೆ. ಮೊದಲ ಬಾರಿಗೆ ಅವ್ರಿಗೆ ಧನ್ಯವಾದಗಳು. ಕಾರಣ ಏನಂತಂದರೆ ತಮಿಳುನಾಡಲ್ಲಿ ಚುನಾವಣೆ ಇರೋದ್ರಿಂದ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಅವರಿಗೆ ನಾವು ಇಲ್ಲೊಂದು ಸ್ವಾಗತ ಕೋರಬೇಕಾಗಿತ್ತು, ಅದಕ್ಕೆ ಕೋರಿದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಶಾಸಕರು, ಸಚಿವರಾಗಲಿ ಅಂತ ಕೇಳ್ತಾ, ವಿಶೇಷವಾಗಿ ನಮ್ಮ ಉಲ್ಲಾಸ್ರವರಿಗೆ ಇವತ್ತು ಹುಟ್ಟುಹಬ್ಬ. ತಾಯಿ ಮುದ್ದುರಮ್ಮ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಅವ್ರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹುಟ್ಟುಹಬ್ಬ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ. ಪಕ್ಕದ ರಾಜ್ಯದ ಒಂದು ತಮಿಳುನಾಡಿನಲ್ಲಿ ಒಂದು ಚುನಾವಣೆ ಪ್ರಯುಕ್ತ ನಮ್ಮ DCM DK ಶಿವಕುಮಾರ್ ಸಾಹೇಬರು ಇವತ್ತು ಹೋಗ್ತಾ ಇದ್ದಾರೆ. ಅದಕ್ಕೆ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮಧುರಣ್ಣವರ ನೇತೃತ್ವದಲ್ಲಿ ಸುಮಾರು ಒಂದು 500 ಜನ ಸೇರಿ ಅವ್ರಿಗೆ ನಮ್ಮ DCM DK ಶಿವಕುಮಾರ್ ಸಾಹೇಬರಿಗೆ ಒಂದು ವೆಲ್ಕಮ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು CM ಆಗಬೇಕು ಅಂತೇಳಿ ನಮ್ಮೆಲ್ಲರ ಕನಸು. ಹಾಗೂ ನಮ್ಮ ಮಧುರಣ್ಣವ್ರು, ನಮ್ಮ ಶಾಸಕರು, ನಮ್ಮ ಇಡೀ ನಮ್ಮ ತಾಲೂಕಿನ ಜನತೆಗೆ ಅವರು